ಗಡಿನಾಡು ಬಳ್ಳಾರಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬರದ ಛಾಯೆ ಆವರಿಸಿರುವಂಥದ್ದು. ಹೀಗಾಗಿ ರೈತರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಹಲವಾರು ಕಡೆ ಹಲವು ಹಳ್ಳಿಗಳಲ್ಲಿ ಕತ್ತೆ ಮದುವೆ ಮಾಡಿದ್ರು ಮತ್ತು ಕಪ್ಪೆಗಳ ಮದುವೆ ಮಾಡಿದ್ರು. ಹೀಗಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಮಳೆಗಾಗಿ ಹರಕೆಯನ್ನು ಹೊರ್ತಾ ಇದ್ರು. ಇದೀಗ ಬಳ್ಳಾರಿಯಲ್ಲಿ ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ವರ್ಣಯಾಗವನ್ನು ಮಾಡುವ ಮೂಲಕವಾಗಿ ಮತ್ತೆ ಮಳೆಗಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ JDS ಮುಖಂಡರು ರೈತರು ಸಾಕಷ್ಟು ಜನ ಸೇರಿಕೊಂಡು ಇಲ್ಲಿ ವರ್ಣಯಾಗವನ್ನು ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀರಾ. ಬಳ್ಳಾರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ವರ್ಣಯಾಗವನ್ನು ಅಂದರೆ ವರ್ಣನ ಕೃಪೆಗಾಗಿ ಸಾಕಷ್ಟು ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಮುತ್ತೈದರು ಕೂಡ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಬೆಳಗಿನ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ಕೈಂಕರ್ಯಗಳನ್ನು ಇಲ್ಲಿ ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ಕೈಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ JDSನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಾಯಣ್ಣವರ ನೇತೃತ್ವದಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಅಂದರೆ ಬಳ್ಳಾರಿಯಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿದೆ ಹೊರತುಪಡಿಸಿದರೆ ಜುಲೈ ತಿಂಗಳ ಅಂತ್ಯ ಆಗ್ತಾ ಬಂದರೂ ಕೂಡ ಈವರೆಗೂ ಮಳೆ ಇಲ್ಲ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲ, ಕೇವಲ 28 TMC ಮಾತ್ರ ನೀರು ಸಂಗ್ರಹ ಆಗಿದೆ. ಹೀಗಾಗಿ ನೀರಿನ ಕೊರತೆ, ನೀರಿನ ಅಭಾವ ಸಾಕಷ್ಟು ಆಗ್ತಾ ಇರೋದಾಗಿ ರೈತರು ಮತ್ತು ಜನರು ನೀರಿಲ್ಲದೆ ಮಳೆ ಇಲ್ಲದೆ ಆಹಾಕಾರ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ವರ್ಣಯಾಗವನ್ನು ಮಾಡ್ತಾ ಇರುವಂಥ ನಾನೀಗ JDS ಮುಖಂಡರಾಗಿರ್ತಕ್ಕಂಥ ತಾಯಣ್ಣವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಬಳ್ಳಾರಿಯಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಅದನ್ನು ಹೊರತುಪಡಿಸಿದರೆ ಈವರೆಗೂ ಕೂಡ ಮಳೆ ಇಲ್ಲ. ರೈತರು ಮಳೆಯನ್ನು ನಂಬಿ ಬಿತ್ತನೆಯನ್ನು ಮಾಡಿದ್ರು. ತುಂಗಭದ್ರಾ ಜಲಾಶಯ ನಂಬಿ ಎಷ್ಟೋ ಜನ ರೈತರು ಭೂಮಿಯನ್ನು ಹದ ಮಾಡ್ಕೊಂಡಿದ್ದಾರೆ. ಮಳೆ ಇಲ್ಲ. ಹೀಗಾಗಿ ಏನು ಸರ್, ಏನು ಪೂಜೆ ಮಾಡಿದ್ರು, ಏನು ವಿಶೇಷ ಸರ್ ಇದು? ಸರ್, ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ಈ ವರ್ಷ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ ಕಾರಣ ನಾವು ಬಳ್ಳಾರಿ ಜಿಲ್ಲಾ JDS ಪಕ್ಷದ ವತಿಯಿಂದ ಬಳ್ಳಾರಿಯಲ್ಲಿ ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ಮಳೆಗಾಗಿ, ರೈತರಿಗಾಗಿ ವರ್ಣಯೋಗ ಹೋಮ ಮತ್ತು ರುದ್ರಾಭಿಷೇಕ ಮತ್ತು ಅಮ್ಮವಾರ ವಿಶೇಷ ಅಲಂಕಾರ ಮತ್ತು 24 ತಾಸು ಭಜನೆ. ಯಾಕೆಂದರೆ ಈ ರೈತರು ಈ ದೇಶದ ಬೆನ್ನೆಲುಬು ಇದ್ದಾಗೆ ರೈತರು ಅವರ ಹಿತದೃಷ್ಟಕ್ಕಾಗಿ ನಾವು ಇವತ್ತು ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತರಿಗೆ ಅನ್ನದಾನ ಕಾರ್ಯಕ್ರಮ ಮತ್ತು ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಿಗೆ ರಿಕ್ವೆಸ್ಟ್ ಕೇಳಿಕೊಳ್ಳುವುದು ಏನೆಂದರೆ ಈ ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರಿಗೆ ಇರ್ತಕ್ಕಂಥ ರೈತರಿಗೆ ಎಕರೆಗೆ 50,000ರಿಂದ 30,000 ರೈತರಿಗೆ ಅದೇನು ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಬಳ್ಳಾರಿ ಜಿಲ್ಲಾ JDS ಜಿಲ್ಲಾಧ್ಯಕ್ಷನಾಗಿ ಈ ಸರ್ಕಾರವನ್ನು ಮನವಿ ಮಾಡಿಕೊಳ್ತೇವೆ. ಈಗ ಹಳ್ಳಿಗಳಲ್ಲಿ ಭಾಳಷ್ಟು ಜನ ಕತ್ತೆಗಳ ಮದುವೆ, ಕಪ್ಪೆಗಳ ಮದುವೆ ಹೀಗೆ ಸಾಕಷ್ಟು ಇರ್ತಕ್ಕಂಥ ಸಾಕಷ್ಟು ಅಂದರೆ ಸಂಪ್ರದಾಯಗಳನ್ನ ಆಚರಣೆ ಮಾಡಿದ್ರೆ ಪೂಜೆ ಮಾಡ್ತಾ ಬಂದಿದ್ದಾರೆ. ಈಗ ವರ್ಣಯಾಗದ ವಿಶೇಷತೆ ಏನು ಸರ್ ಅಂತ? ಸರ್, ವರ್ಣಯೋಗ ಮಾಡಿದ್ರೆ 100ಕ್ಕೂ 100 ಭಾಳಷ್ಟು ವರ್ಣಯೋಗ ಮಾಡಿದರೆ ಮಳೆ ಬಂದಿದೆ. ಆ ದೇವರಲ್ಲಿ ಬೇಡ್ತಾ ಇವತ್ತು ಮಳೆ ಬಂದೇ ಬರ್ತಾ ರೈತರು ಸುಖಕ್ಕಾಗಿ ಸುಖವಾಗಿರ್ತಾರೆ, ನೆಮ್ಮದವಾಗಿರ್ತಾರೆ ಅಂತೇಳಿ ಈ ಯೋಗವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಷ್ಟು ಇಲ್ಲಿರ್ತಕ್ಕಂಥ ಮುಖಂಡರ ಮಾತಾಗಿರೋದು ಅಂದರೆ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಹೀಗಾಗಿ ಮಳೆಯನ್ನು ನಂಬಿ ಸಾಕಷ್ಟು ರೈತರು ಬಿತ್ತನೆ ಮಾಡಿದರು. ಆ ಬೆಳೆ ಈಗ ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಬಂದಿದೆ ಮತ್ತು ಬೆಳೆಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ರೈತರಿಗೆ ಮತ್ತು ರಾಜ್ಯದ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬಳ್ಳಾರಿಯ ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ವರ್ಣಯಾಗ, ರುದ್ರಾಭಿಷೇಕ ಮತ್ತು 24 ಗಂಟೆಗಳ ಕಾಲ ನಿರಂತರವಾಗಿ ಭಜನೆ, ಯಾಗ, ಪ್ರಾರ್ಥನೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಟಿವಿ 9 ಬಳ್ಳಾರಿ.